ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಚಾನಲ್ ಗ್ರೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು, ಈ ಥರ ಬೆಳಗ್ಗೆ ಬಂದು ಬರ್ಡ್ಸ್ ಉಂಟಲ್ಲ, ಆ ಥರ ಅದರ ಬೀಕಲ್ಲಿ ಒಂದು ಕೊಡ್ತಾ ಇರ್ತದೆ. ಅದಾದಮೇಲೆ ನಾನಿಲ್ಲಿ ನಮಗೆ ಇವತ್ತು ನೀರು ದೋಸೆ ಇತ್ತು, ಹಾಗೆ ಚಟ್ನಿ ಮಾಡುವ ಅಂತೇಳಿ ಹಿಂದೆಗಡೆ ಬಂದು ಮಿಕ್ಸಿ ಮಾಡ್ತಾಯಿದ್ದೀನಿ. ಅದು ಓಲ್ಡ್ ಮಿಕ್ಸಿ ಆ್ಯಕ್ಚುಲಿ. ಸೊ ಅದನ್ನು ಹೊರಗಡೆ ಇಟ್ಟಿದ್ದೇವೆ. ಚಟ್ನಿ ಎಲ್ಲ ಆಯಿತು. ಅದಾದಮೇಲೆ ಚಾಗೆ ಇಟ್ಟಿದ್ದೆ. ಚಹಾ ಮಾಡುವಾಗ ನಾನಲ್ಲಿ ಅವ್ಯನ ಎಬ್ಬಿಸಲಿಕ್ಕೆ ಟ್ರೈ ಮಾಡ್ತಾಯಿದ್ದೇನೆ. ಅವನು ಹೇಳ್ತಾ ಇದ್ದಾನೆ ಅವನಿಗೆ ಅಜ್ಜಿ ಬೇಕಂತ ಎಬ್ಬಿಸಲಿಕ್ಕೆ. ಅವನು ಹಾಗೆಯೇ, ಅವನು ಯಾವಾಗ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವನ ಮೂಡು. ಸೊ ಅತ್ತೆಯನ್ನು ಕರೆದು ಅವನನ್ನು ಎಬ್ಬಿಸಿ ಬ್ರಷ್ ಎಲ್ಲ ಮಾಡಿಸಿ, ಮತ್ತು ಹೊರಗಡೆ ನಾವು ಬೆಂಕಿಯಲ್ಲಿ ಅತ್ತೆ ಹಿಡಿದು ನೀರು ದೋಸೆ ಮಾಡಲಿಕ್ಕೆ ಅಲ್ಲಿ ಬನ್ನಿ ಅಂತ ಹೇಳಿ. ಸೊ ಇಲ್ಲಿ ಸಹ ಬೆಂಕಿ ಜಾಸ್ತಿ ಆಯಿತು. ಅದು ಸಹ ಅವ್ಯಾಂದೇ ಕೆಲಸ ಆಯಿತು. ಇದ್ದದನ್ನೆಲ್ಲ ತಂದು ಹಾಕ್ತಾ ಇದ್ದ ಅದಕ್ಕೆ. ನೀರು ದೋಸೆಗೆ ಜಾಸ್ತಿ ಆಯ್ತದು ಆ್ಯಕ್ಚುಲಿ ಬೆಂಕಿ. ಅದಾದಮೇಲೆ ನಾವೆಲ್ಲ ಸಹ ಬ್ರೇಕ್ಫಾಸ್ಟ್ ಮಾಡಿದ್ವಿ, ನಾನು ಅವ್ಯಾನ. ಅತ್ತೆದೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಅತ್ತೆ ಇಲ್ಲಿ ಸಂಡಿಗೆ ರೆಡಿ ಮಾಡಿದರು. ಅದಕ್ಕೆ ಎಂತ ಸಹ ಲಂಪ್ಸ್ ಬರಬಾರ್ದಂತೆ, ಹಾಗೆ ಅದನ್ನು ವಿಸ್ಕರಲ್ಲಿ ಮಿಕ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಅವ್ಯಾನನ್ನು ನಾನು ಸ್ಕೂಲಿಗೆ ಡ್ರಾಪ್ ಮಾಡಿ, ನನಗೆ ಬ್ಲೌಸ್ ಬೇಕಿತ್ತು. ನಾನು ಬ್ಲೌಸ್ ಕೊಟ್ಟಿದ್ದೆ ಸ್ಟಿಚ್ಚಿಗೆ, ಕಲೆಕ್ಟ್ ಮಾಡಲಿಕ್ಕೆ ಬಂದೆ. ಇಲ್ಲಿ ನೋಡಿ, ಇವರೇ ನನ್ನ ಟೈಲರ್ ಅಂಬಿಕಾ ಅಂತೇಳಿ. ಅವರಿಗೆ ನಾಚಿಕೆ ಆಗ್ತಾ ಉಂಟು ವೀಡಿಯೋದಲ್ಲಿ ಬರಲಿಕ್ಕೆ. ಹಾಗೆ ಒಂದು ಮೆಲ್ಲ ಕ್ಲಿಪ್ಪಿಂಗ್ ತೆಗೆದೆ. ಅದಾದಮೇಲೆ ಹೋಗುವಾಗ ಹಸ್ಬೆಂಡ್ ಸಿಕ್ಕಿದ್ರು. ಅವ್ರು ಹೇಳಿದರು ಬರ್ತೀಯ ನನ್ನ ವರ್ಕ್ ಸೈಟ್ ಹತ್ರ ಅಂತ ಹೇಳಿ. ನಾನು ಮತ್ತು ನನ್ನ ಗಾಡಿಯಲ್ಲಿ ನಿಲ್ಲಿಸಿ, ನಾನು ಮತ್ತು ಹಸ್ಬೆಂಡ್ ಸೈಟ್ ಹತ್ರ ಹೋಗಿ ಒಂದು ರೌಂಡ್ ಎಲ್ಲ ನೋಡಿ ಬಂದ್ವಿ ಕೆಲಸಕ್ಕೆ. ಅವರಿಗೆ ಅರ್ತ್ ಮೂವಿಂಗ್ ಬಿಸ್ನೆಸ್ ಉಂಟಾಯ್ತಾ. ಸೊ ಅಲ್ಲಿ ನಾವು ಸೈಟ್ ಹತ್ರ ಹೋಗಿ ಆಗಿ ವಾಪಸ್ ಬಂದು ನಾನು ನನ್ನ ಆಫೀಸ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ನಮಗೆ ಇವತ್ತು ಲಂಚಿಗೆ ಟೊಮೆಟೊ ಸಾರು ಮತ್ತು ಬಜ್ಜಿ ಸೊಪ್ಪು ಉಪ್ಕರಿ ಇದ್ದದ್ದು. ಸಂಜೆ ತನಕ ಕೆಲಸ ಮಾಡಿ ಒಮ್ಮೆಲೆ ಹೀಗೆ ರೌಂಡ್ ಹೋಗಿ ಬರುವ ಅಂತ ಹೇಳಿ ಬಂದೆ. ಇಲ್ಲಿ ಇದು ನೋಡಿ, ಅತ್ತೆ ಸಂಡಿಗೆ ಹಾಕಿದ್ದು. ಇದು ಖಾರ ಉಂಟು, ಈ ಫಸ್ಟ್ ಕಾಣ್ತಾ ಉಂಟಲ್ಲ ಅದು ಸ್ವಲ್ಪ ಖಾರದ್ದು, ಮತ್ತು ಸೆಕೆಂಡ್ ಒನ್ ಸಪ್ಪಿದೆ, ಅದು ಮಕ್ಕಳಿಗೆ ಅಂತ ಹೇಳಿ ಹಾಕಿದ್ದು ಸ್ಪೆಷಲಿ. ಮತ್ತು ಅದು ಸೈಜ್ ನಿಮಗೆ ದೊಡ್ಡದು ಕಾಣ್ತಾ ಉಂಟಲ್ಲ, ಅದು ಪರ್ಪಸ್ಫುಲಿ ನಾವು ದೊಡ್ಡದೇ ಹಾಕಿದ್ದು, ಹೇಗೆ ಆಗ್ತದೆ ನೋಡು ಅಂತ ಹೇಳಿ. ಸೊ ಇದು ಆ್ಯಕ್ಚುಲಿ ಮಕ್ಕಳಿಗೆ ಅಂದರೆ ಒಳ್ಳೆಯದು, ತುಂಬ ಸಪ್ಪೆ ಇರ್ತದೆ. ಖಾರೆಲ್ಲ ಅಂತ ಇಲ್ಲ, ಅವ್ಯನಿಗೆ ಸ್ವಲ್ಪ ಸಪ್ಪೆ ಇದ್ರೆ ಇಷ್ಟ, ಮತ್ತು ನನ್ನ ಸಿಸ್ಟರ್ ಇನ್ ಲಾ ಅದು ಮಗನಿಗೆ ಅಷ್ಟೇ. ಇಲ್ಲಿ ವಿಡಿಯೋದಲ್ಲಿ ಒಂದು ಕಾಣ್ತಾ ಉಂಟಲ್ಲ, ಅದೆಂತ ಅಂತ ನೀವು ಹೇಳಿ. ನನಗೆ ಸಹ ಗೊತ್ತಿರಲಿಲ್ಲ, ನಾನು ಮದುವೆಯಾಗಿ ಬಂದ ಮೇಲೇ ನೋಡಿದ್ದಿದೆ ಎಂತ ಅಂತ. ನಿಮಗೆ ಗೊತ್ತಿದೆ ಎಂತ ಅಂತ ಕಮೆಂಟ್ ಮಾಡಿ ಆಯಿತಾ, ಮತ್ತು ನಾನು ಹೇಳ್ತೇನೆ. ಸೊ ಇಲ್ಲಿ ಇವನ್ ಸಹ ಬಂದ ಅಷ್ಟರಲ್ಲಿ ಇವನ್ ನೋಡಿ ಅಪ್ಪ ಚಾಕ್ಲೇಟ್ ತೆಗೆದು ಕೊಟ್ಟಿದ್ದಾರೆ, ಅದನ್ನು ತಿಂತಾ ಇದ್ದಾರೆ. ಅದಾದಮೇಲೆ ನಾವಿಲ್ಲಿ ನನ್ನ ಹಸ್ಬೆಂಡ್ ಮಂಗಳೂರಿಂದ ನಮಗೆ 6 ಮಂತ್ಸಿಗೆ ಬೇಕಾಗುವಷ್ಟು ಮೇಲೆ ಮನೆಯದು ದಿನಸಿ ಸಾಮಾನೆಲ್ಲ ತಂದಿದ್ದರು. ಅದರಲ್ಲಿ ಆನಿಯನ್ಸ್ ಇತ್ತು. ಹಾಗೆ ಆನಿಯನನ್ನು ನಾವು ಮೇಲೆ ರ್ಯಾಕಲ್ಲಿ ಹಾಕ್ತೇವೆ ಆಯಿತಾ. ಇವರು ಹೇಳಿದ್ದು ರ್ಯಾಕನ್ನು ಕ್ಲೀನ್ ಮಾಡು ಅಂತ ಹೇಳಿ. ನಾನು ಕ್ಲೀನ್ ಮಾಡ್ತಾ ಇದ್ದೇನೆ, ಅಲ್ಲಿ ಸಹ ಬಂದು ಉಪದ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಹೊಡೆಯೋದು ಎಂಥಾದ್ರು ಒಂದು ಹಾಗೆಯೇ ಮಾಡ್ತಾ ಇರ್ತಾರೆ, ಜಸ್ಟ್ ಫಾರ್ ಫನ್ ಆಯಿತಾ, ಇನ್ನೆಂತ ಸಹ ಅಂದ್ಕೋಬೇಡಿ. ಸೊ ಬಂದು ಹೊಡಿಯೋದು, ಮತ್ತು ಅವ್ಯನನ್ನು ಕರೆದು ಸಹ ಪುನಃ ಹೊಡಿಸೋದು, ಮತ್ತು ಅವರೇ ಎಲ್ಲರೂ ಕ್ಲೀನ್ ಮಾಡಲಿಕ್ಕೆ ಹೋದರೆ ಅದನ್ನು ತಂದು ನನ್ನ ತಲೆ ಮೇಲೆಲ್ಲ ಹಾಕೋದು ಕ್ಲೀನ್ ಮಾಡಿದ್ದನ್ನು. ಮತ್ತು ನಾನು ಹೇಳಿದೆ, ನಾನೆಲ್ಲ ಮಾಡ್ತೇನೆ, ನೀವು ಹೊರಗೆ ಹೋಗಿ, ನನಗೆಂತ ಸಹ ಲೂಟಿ ಮಾಡಬಾರ್ದು ಅಂತ ಹೇಳಿದೆ. ಆದರೆ ಸಹ ಅಲ್ಲೇ ನಿಂತು ಅದೊಂದು ಸೌಟ್ ಇಟ್ಕೊಂಡು ಕೋಲಲ್ಲಿ ಹೊಡಿತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಅವ್ಯಾನ್ ಬಂದ. ಅವನನ್ನು ಹಿಡ್ಕೊಂಡು ಸಹ ಅವನ ಕೈಯಿಂದ ಸಹ ಹೊಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವನಿಗೆ ಒಮ್ಮೆ ನಾನು ಸ್ವಲ್ಪ ಸ್ಯಾಡ್ ಫೇಸ್ ಮಾಡಿದರೆ ಸಾಕಾಯ್ತು, ಒಮ್ಮೆ ಬೇಜಾರಾಗ್ತದೆ ಹೊಡಿಬಾರ್ದಂತ. ಆದರೆ ಇವರು ಅಲ್ಲಿಂದ ಹಿಂದೆಯಿಂದ ಬ್ಯಾಕ್ಗ್ರೌಂಡ್ ಕೊಡೋದು ಹೊಡಿ ಅಂತ. ಆಗ ಅವನು ಪ್ರೊವೋಕ್ ಆಗ್ತಾನೆ, ಹೊಡಿಯುವ ಅಂತೇಳಿ ರೆಡಿ ಆಗ್ತಾನೆ ಹೊಡಿಲಿಕ್ಕೆ. ಮತ್ತು ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ನಾನು ಫುಲ್ ಅದು ಪೇಪರೆಲ್ಲ ಹಾಕಿ ಸೆಟ್ ಮಾಡಿದ್ದೆ. ಸೊ ಇವರ ಆನಿಯನನ್ನೆಲ್ಲ ಸೆಟ್ ಮಾಡಿ ಮೇಲೆ ಇಡ್ತಾ ಇದ್ದಾರೆ. ಇದು 6 ಮಂತ್ಸ್ ಎಂತ ಸಾಗೋದಿಲ್ಲ, ನನಗೆ ಸಹ ಗೊತ್ತಿಲ್ಲ. ನನಗೆ ಶಾಕ್ ಆಯ್ತಿಲ್ಲ ಮದುವೆಯಾಗಿ ಬಂದುವಾಗ, ಅಂದರೆ 6 ಮಂತ್ಸಿಗೆಲ್ಲ ಒಮ್ಮೆಲೆ ತಂದು ಇಡ್ತಾರಾ ಅಂತೇಳಿ. ಅಂದರೆ ನಾವಿಲ್ಲಿ ಎಂತ ಮಾಡೋದು ಅಂದರೆ ಅಪರೂಪಕ್ಕೆ ನಮಗೆ ಬೇಕಾಗುವಾಗ ತರೋದು. ಹಾಗೆ ಇಲ್ಲಿ ಎಲ್ಲ ಐಟಮ್ಸ್, ಅಂದರೆ ತರಕಾರಿ ಎಲ್ಲ ಅಲ್ಲ, ಬೇಕಾದಂಥ ದಿನಸಿ ಥರ ಧಾನ್ಯಗಳು ಅದೆಲ್ಲ ಉಂಟಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ 6 ಮಂತ್ಸಿಗೆ ಒಮ್ಮೆ ಬಂದರಿಂದ ತರುವಂಥದ್ದು ನಾವು. ಸೊ ಅದಾದಮೇಲೆ ಈವ್ನಿಂಗ್ ಇಲ್ಲಿ ಅತ್ತೆ ಮತ್ತು ಅವ್ಯನ ತೋಟದಲ್ಲಿದ್ದಾರೆ. ಅದೆಂಥದ ಜಾಮೂನೆರಳಲ್ಲ, ಇನ್ನೊಂದೆಂಥದ್ದು ಹೇಳಿದರು, ನನಗೀಗ ಮರ್ತೋಯ್ತು. ಅದನ್ನು ತೆಗಿತಾ ಇದ್ದರು. ನೋಡಿ, ಇದು ನಮ್ಮದು ಮನೆಯದು ವ್ಯೂ ಆಯಿತಾ, ನಮ್ಮ ತೋಟದಿಂದ ಎಷ್ಟು ಚೆಂದ ಉಂಟಲ್ಲ. ನಿಜವಾಗಿ ಇದು ಪೀಸ್ಫುಲ್ ವ್ಯೂ ಆಯಿತಾ, ನನಗೆ ತುಂಬ ಖುಷಿ ಆಗ್ತದೆ. ನನಗೆ ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೇ ಇಷ್ಟ. ಅದೆಂತ ಮಾಡೋದು, ವಾರದಲ್ಲಿ 3 ದಿನ ಆಫೀಸಿಗೆ ಹೋಗಲೇಬೇಕು ನಾನು. ನೋಡಿ, ಒಂದು ಸ್ಪ್ರಿಂಕ್ಲರ್ ಸಿಕ್ಕಿಸ್ತಾ ಇದ್ದಾನೆ. ನನಗೆ ಸಮೇತ ಗೊತ್ತಿಲ್ಲ ಆಯಿತು ಇಷ್ಟು ನೀಟಾಗಿ ಇವನು ಸಿಕ್ಕಿಸ್ತಾನೆ ಅಂತ. ಅವನ ಅತ್ತೆ ಜೊತೆ ಹೋಗಿ ಎಲ್ಲ ಟ್ರೈನಿಂಗ್ ಆಗಿದೆ ಅವನಿಗೆ, ಇಷ್ಟು ನೀಟಾಗಿ ಅದನ್ನು ಪ್ಲೇಸ್ ಮಾಡಿದ್ದಾನೆ ನೋಡಿ. ಅದೆಲ್ಲ ಆಗಿ ಸಂಜೆ ವಾಪಸ್ ಎಲ್ಲ ಸ್ನಾನ ಮಾಡಿ, ನಾನು ಮತ್ತು ಅವನ್ನೆಲ್ಲ ಸ್ನಾನ ಆದಮೇಲೆ ತಿಂಡಿ ಎಲ್ಲ ಮಾಡಿ, ನಾನು ನೆಕ್ಸ್ಟ್ ಡೇ ಮನೆಗೆ ಹೋಗೋದು. ಅಂದರೆ ನನ್ನ ಅಮ್ಮಂದು ಮನೆಗೆ, ಮೇರಿ ಹಿಲ್ಲಲ್ಲಿ ಫಂಕ್ಷನ್ಸ್ ಇತ್ತು, ನನ್ನ ಫ್ರೆಂಡಿದು ಮದುವೆ ಎಲ್ಲ ಇತ್ತು. ಹಾಗೆ ಎಲ್ಲ ಪ್ಯಾಕ್ ಮಾಡಿಕೊಳ್ತಾ ಇದ್ದೆ ಬೇಕಾದದನ್ನೆಲ್ಲ, ಸ್ಯಾರಿ ಮತ್ತು ಅವ್ಯಾಂದು ಡ್ರೆಸ್, ನಂದು ಕಾಸ್ಮೆಟಿಕ್ಸ್ ಎಲ್ಲ ಪ್ಯಾಕ್ ಆದಮೇಲೆ ಇಲ್ಲಿ ಅವ್ಯಂದು ಲೂಟಿ ನೋಡಿ ಕುಂಕುಮ ಎಲ್ಲ ಚೆಲ್ಲಿದ್ದಾನೆ. ಸೊ ಇಷ್ಟ ಆಗಿತ್ತು ಇವತ್ತಿದ್ದು ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ಬಾಯ್.